ಹಲೋ ಫ್ರೆಂಡ್ಸ್, ಇವತ್ತು ಯೂನಿವರ್ಸಿಂದ ನಿಮಗೇನು ಮೆಸೇಜ್ ಇದೆ ಅಂತ ನೋಡೋಣ ಬನ್ನಿ. ಸೊ ಹೈ ಪ್ರೀಸ್ಟೆಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಈ ರೀಡಿಂಗ್ನ ನೋಡ್ತಿರೋರು ಯಾರೋ ತುಂಬಾ ಇಂಟ್ಯೂಟಿವ್ ಪರ್ಸನ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ಆ್ಯಂಡ್ ನೀವು ತುಂಬಾ ಪೀಸ್ಫುಲ್ ಪರ್ಸನ್ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೂನ್ 2 ಸರಿ ಬಂದಿದೆ. ಸೊ ನೀವು ತುಂಬಾ ಪೀಸ್ ಆಫ್ ಮೈಂಡ್ ಬೇಕು, ಫ್ರೀಡಮ್ ಬೇಕು ಅಂತ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡೋರು ಆಗಿರ್ಬೋದು ಅಂತ ಹೇಳ್ತೀನಿ. ಅಂದರೆ ತುಂಬ ಕ್ರೌಡ್ ಇರೋ ಜಾಗದಲ್ಲಿ ತುಂಬಾ ಸ್ವಲ್ಪ ಕ್ರೌಡು, ಕನ್ಸರ್ಟ್ಸು ಇದೆಲ್ಲ ನಿಮಗೆ ಇಷ್ಟ ಆಗದೆ ಇರ್ಬೋದು. ಸೊ ಬೇಸಿಕಲಿ ನೀವು ಪಬ್ಲಿಕಲ್ಲಿ ಜಾಸ್ತಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮದೇ ಆದ ಫ್ರೆಂಡ್ ಸರ್ಕಲ್ಲು ಇಲ್ಲ ನಿಮ್ಮದೇ ಆದ ಸ್ಮಾಲ್ ಫ್ಯಾಮಿಲಿಯಲ್ಲಿರಬೇಕು ಮತ್ತು ನೆಮ್ಮದಿಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಆಗಿರ್ಬೋದು. ನಿಮ್ಮ ಲೈಫಲ್ಲಿ ನಿಮಗೆ ಮನಃಶಾಂತಿ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಲೈಫಲ್ಲಿ ಮನಃಶಾಂತಿ ಮತ್ತು ಫ್ರೀಡಮ್ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ ಅಂತ ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ಬಿಯಾಂಡ್ ಇಲ್ಯೂಷನ್ ಕಾರ್ಡ್ ಬಂದಿದೆ. ಸೊ ಕೆಲವೊಂದು ಸರಿ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಈವೆಂಟು, ಯಾವುದಾದ್ರೂ ಪರ್ಸನು ಒಳ್ಳೆಯವರ ಕೆಟ್ಟವರ ಅನ್ನೋದು ಅದು ಹೊರಗಡೆ ಬರೋದಕ್ಕೂ ಮುಂಚೆನೇ ನಿಮ್ಮ ಗಟ್ ಫೀಲಿಂಗ್ ನಿಮಗೆ ಸಿಗ್ನಲ್ಸ್ನ ಕೊಡುತ್ತೆ. ಯಾರು ಎಂಥವರು ಅನ್ನೋದನ್ನ ಅರ್ಥ ಮಾಡಿಸುತ್ತೆ. ಮೇ ಬಿ ಇದನ್ನು ನೀವು ಅರ್ಥ ಮಾಡ್ಕೊಂಡಿರ್ಬೋದು, ಅರ್ಥ ಮಾಡ್ಕೊಂಡೇನೂ ಇರ್ಬೋದು. ಸೊ ನೀವು ತುಂಬಾ ಇಂಟ್ಯೂಟಿವ್ ಪರ್ಸನು. ಯೂನಿವರ್ಸ್ ನಿಮಗೆ ತುಂಬ ಗಲಾಟೆ ಮತ್ತು ತುಂಬ ಜೋರಾಗಿ ಮಾತಾಡೋ ಪರ್ಸನ್ಸು ಇವರೆಲ್ಲರಿಂದ ದೂರ ಇಟ್ಟು ನೀವು ನೆಮ್ಮದಿಯಾಗಿರಲಿ ಅಂತ ಯೂನಿವರ್ಸ್ ನಿಮಗೆ ಯಾವಾಗಲೂ ಗೈಡ್ ಮಾಡ್ತಿರ್ತಾರೆ ಅಂತ ಅನಿಸುತ್ತೆ. ಸೊ ಇಲ್ಲಿ ನೋಡಿ, ಕಿಂಗ್ ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ನಿಮ್ಮ ಲೈಫಲ್ಲಿ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು, ಇದು ಒಂದೇ ನನ್ನ ಜೀವನದ ಗುರಿ ಅನ್ನೋ ಥರ ಯೋಚನೆ ಮಾಡೋರು ಯಾರೋ ಇದ್ದೀರಾ ಫ್ರೆಂಡ್ಸ್ ಇಲ್ಲಿ ಈ ರೀಡಿಂಗ್ ನೋಡ್ತಿರೋರು. ನಿಮ್ಮದು ಮೇಷರಾಶಿ ಮತ್ತು ಕನ್ಯಾ ರಾಶಿ ಆಗಿರ್ಬೋದು. ಸೊ ನನಗೆ ನನ್ನ ಲೈಫಲ್ಲಿ ಫೈನಾನ್ಸಸ್ ಒಂದು ಸರಿ ಹೋದರೆ ಸಾಕು, ಬೇರೆ ಏನೂ ಬೇಡ ಅಂತ ಯೋಚನೆ ಮಾಡ್ತಿದ್ದೀರಾ ಕೆಲವೊಬ್ಬರು ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿ, 6 ಆಫ್ ಕಪ್ಸ್ ಬಂದಿದೆ. ರಿವಿಸಿಟಿಂಗ್ ಪಾಸ್ಟ್ ಅಂತ ಇದೆ. ಸೊ ಕೆಲವೊಂದು ನಿಮ್ಮ ನೆಗೆಟಿವ್ ಥಿಂಕಿಂಗ್ನ ಕಡಿಮೆ ಮಾಡ್ಕೊಳೋದ್ರಿಂದ ನಿಮಗೆ ಲೈಫಲ್ಲಿ ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೊಳೋ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನಿಮ್ಮ ಇಂಟ್ಯೂಷನ್ ನಿಮಗೆ ಎಷ್ಟೊಂದು ಸರಿ ಆಪರ್ಚುನಿಟೀಸ್ನ ಕೊಡ್ತಿದೆ, ಬೇರೆಯವರಿಂದನೂ ಸಪೋರ್ಟು ಸಿಗ್ತಿದೆ. ಕೆಲವೊಂದು ಐಡಿಯಾಸ್ ನಿಮ್ಮ ಲೈಫಲ್ಲಿ ಇದೆ, ಇನ್ನೂ ಕೆಲವೊಂದು ಐಡಿಯಾಸ್ ನೀವು ಯೂಟ್ಯೂಬಿಂದನೂ ನಿಮಗೆ ಸಿಕ್ಕಿರ್ಬೋದು. ಯಾವುದಾದ್ರೂ ಫೈನಾನ್ಸಸ್ ರಿಲೇಟೆಡು, ಅಂದರೆ ನೀವು ಫೈನಾನ್ಷಿಯಲಿ ಹೆಂಗೆ ಸ್ಟೇಬಲ್ ಆಗಬೇಕು ಏನು ಅಂತ, ಬಟ್ ನೀವು ಅದನ್ನು ಉಪಯೋಗಿಸ್ಕೊತಿಲ್ಲ ಸರಿಯಾದ ರೀತಿಯಲ್ಲಿ ಅಂತ ಹೇಳ್ತೀನಿ. ಸೊ ಅದ್ರ ಬಗ್ಗೆ ವರ್ಕ್ ಮಾಡಿ ಫ್ರೆಂಡ್ಸ್. ಸೊ